ವರಮಹಾಲಕ್ಷ್ಮಿ ಹಬ್ಬ, ಸೊ ರಂಗೋಲಿ ಹಾಕ್ಬೇಕು. ಅಮ್ಮ ಇವತ್ತು ಬಳೆ ಕೊಟ್ಟಿದ್ದಾರೆ. ಎಲ್ರು ಅನ್ಕೊಳ್ಬೋದು ಇವಳೇನ್ ಇಷ್ಟ ಚೇಂಜ್ ಆಗಿದ್ದಾಳೆ ಅಂತ. ಇದೇ ರಂಗೋಲಿನ ಹಾಕ್ತಾ ಇದೀವಿ. ದಿಸ್ ಇಸ್ ಮೈ ಫೈನಲ್ ರಂಗೋಲಿ. ಮಾವಿನ ತೋರಣ ಎಲ್ಲ ಕಟ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಇವತ್ತು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೈಡಪ್ಪ ಅಂದ ಗರ್ಲ್ 07. ಎಲ್ರಿಗೂ ವೆರಿ 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 ಗುಡ್ ಮಾರ್ನಿಂಗ್. ಸೊ ಇವತ್ತು ಎಷ್ಟು ಬೇಗ ಎದ್ದಿದ್ದೀನಿ ಅಂದ್ರೆ ನಾನು 7:30ಗೆ ಎದ್ದಿದ್ದೀನಿ. ಏನ್ ವಿಶೇಷ ಅಂತ ನನ್ನ ತಂಗಿ ಹೇಳ್ತಾರೆ ನೋಡಿ. ನಮಸ್ಕಾರ, ನಾನೇಶ್ವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಸೊ ರಂಗೋಲಿ ಹಾಕ್ಬೇಕು. ಇವತ್ತು ರಂಗೋಲಿ ಹಾಕ್ಬೇಕು, ಮತ್ತೇನೋ ಬೇರೆ ಬೇರೆ ಕೆಲಸ ಇದೆ, ಅದನ್ನ ಜೊತೆಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಬೇಗ ಮುಗಿಸ್ಬೇಕು ಇವತ್ತು ಅಲ್ವಾ? ನಿಂಗ್ ಸ್ಕೂಲ್ ಇದೆ ತಾನೆ ಇವತ್ತು? ಅವಳು ಸ್ಕೂಲ್ ಇದೆ, ರಜಾ ಇಲ್ಲ ಇವತ್ತು. ಅಂಡ್ ನನಗೂ ಅಷ್ಟೇ ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದೆ. ಹಂಗೆ ಕಮಾನ್. ಸೊ ಫಸ್ಟ್ ಬಂದ್ಬಿಟ್ಟು ಒಂದ್ ಬಿನ್ಗೆ ನೀರ್ ತಗೊಂಡಿದೀನಿ ಬಾವಿಯಿಂದ. ಎಲ್ರು ಅನ್ಕೊಳ್ಬೋದು ಇವಳೇನ್ ಇಷ್ಟ ಚೇಂಜ್ ಆಗಿದ್ದಾಳೆ ಅಂತ. ನೋ, ನಾನ್ ಚಿಕ್ಕ ವಯಸ್ಸಿನಾನು ಇದೇ ರೀತಿ. ಫಸ್ಟ್ ಎಲ್ಲ ಡೈಲಿ ಹಾಕ್ತಾ ಇದ್ದೆ ರಂಗೋಲಿ. ಇವಾಗ ಏನಾದ್ರೂ ಹಬ್ಬ ಇದ್ರೆ ಮಾತ್ರ ರಂಗೋಲಿ ಹಾಕ್ಬಿಟ್ಟು ಮತ್ತೆ ಹೂವ ಅದೆಲ್ಲ ರೆಡಿ ಮಾಡ್ಕೊಂತೀನಿ. ಇಲ್ಲಿ ಅರ್ಶಿನ ಪುಡಿ ಮತ್ತೆ ಕುಂಕುಮ ನಾವು ಫಸ್ಟೇ ರೆಡಿ ಮಾಡಿಟ್ಕೊಂಡಿದೀವಿ. ಬಿಕಾಸ್ ಅದಾದ್ಮೇಲೆ ಸ್ಟೆಪ್ಸ್ ಹಾಕಕ್ಕೆ. ಸೊ ರಂಗೋಲಿ ನಾನು ಇವತ್ತು ಇಷ್ಟು ತಗೊಂಡಿದೀನಿ. ಬೇರೆ ರಂಗೋಲಿ ಇತ್ತು, ಬಟ್ ಆಲ್ಸೋ ಅದೇನೋ ಸ್ವಲ್ಪ ನೀರ್ ಹೋಗಿತ್ತು ಅಂತ ನಾನು ಇವಾಗ ಹೊಸದ್ ಪರ್ಚೇಸ್ ಮಾಡ್ಕೊಂಡಿದೀನಿ. ಕಮಾನ್, ರಂಗೋಲಿ ಹಾಕಡ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಂಗಾಗಿ ಅದೇ ಡಿಸೈನ್ ಮಾಡ್ಕೊಂತಾ ಇದ್ದೀನಿ. ಇಲ್ದಿದ್ರೆ ಡಾಟ್ ರಂಗೋಲಿ ಬೇರೆ ಯಾವ್ದಾದ್ರು ಹಾಕ್ಬೋದಿತ್ತು, ಬಟ್ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಇದೇ ರಂಗೋಲಿನ ಹಾಕ್ತಾ ಇದೀವಿ. ಸೊ ಫೈನಲಿ ಆ ರಂಗೋಲಿ ಮುಗೀತು. ಇವಾಗ ಇಲ್ಲೊಂದು ಹಾಕ್ಬೇಕು. ಇದನ್ನ ಹಾಕ್ಬಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು. ಹೂವ ತಗೊಂಡ್ ಬರ್ಬೇಕಷ್ಟೇ ಇನ್ನು. ಆಕ್ಚುಲಿ ನೆನ್ನೆನೆ ತಗೊಂಡ್ ಬನ್ನಿ ಅಂತ ಹೇಳಿದ್ರು, ಬಟ್ ಹಾಳಾಗುತ್ತೆ ಅಂತ ನೆನ್ನೆ ತಗೊಂಡ್ ಬರ್ಲಿಲ್ಲ. ಫೈನಲಿ ನಮ್ ರಂಗೋಲಿ ಕೆಲಸ ಮುಗೀತು. ಇವಾಗ ನೆಕ್ಸ್ಟ್ ಅರಿಶಿಣ ಕುಂಕುಮ ಹಾಕ್ಬೇಕು. ಸೊ ನನ್ನ ತಂಗಿ ಇವಾಗ ಸ್ವಲ್ಪ ನೀರು ತಗೊಂಡ್ ಬಂದು ಕೊಟ್ಲು. ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನನ್ನ ಕೈಯಲ್ಲಿ ಫುಲ್ ಇವಾಗ ಅರಿಶಿಣ ಆಗುತ್ತಾ ಅಂತ. ತಗೋ, ಹೋಯ್ತು. ಇದನ್ನ ಕಿತ್ತಾಕ್ಬಿಟ್ಟಿದ್ರಲ್ವಾ ನೀನು ಮತ್ತೆ ಅವಳು ಸೇರ್ಕೊಂಡು. ಇದೀಗ ಅಡಿಗಬಹುದು. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ಅಂದರೆ ಸ್ಕೂಲ್ ಹೋಗ್ತಾ ಇದ್ದಾಗ ನಮ್ಮಮ್ಮ ಬೆಳಗ್ಗೆ ಲೈಕ್ ಎವ್ರಿ ಸ್ಯಾಟರ್ಡೆ ಈ ರೀತಿ ಮೆಟ್ಲಿಗೆ ಹಾಕ್ತಾಯಿದ್ರು. ಅಂದರೆ ಇಲ್ಲಲ್ಲ, ಬ್ಯಾಂಗ್ಳೂರು ಸ್ಕೂಲ್ ಓದ್ತಾ ಇರುವಾಗ ಈ ರೀತಿ ಹಾಕ್ತಾಯಿದ್ರು ಡೈಲಿ. ಸೊ ಅವ್ರನ್ನ ನೋಡಿಬಿಟ್ಟು ನಾನು ಕಲ್ತ್ಕೊಂಡೆ. ಎಡೆಗತ್ತಿದೀವಿ. ಆಯ್ತು, ನಡು ಟು ಎಗೇನ್ ರೆಡ್. ಸರಿ, ಎಲ್ಲೋನಾ ಫಸ್ಟಿಗೆ ಎಲ್ಲೋ. ಓಕೆ ಫೈನ್. ನಮ್ಮಮ್ಮ ಅಲ್ಲಿಂದ ಹೇಳ್ಕೊಡ್ತಿದ್ದಾರೆ. ಅವ್ರ ಪಾಪ
ಟಿಫಿನ್ ಮಾಡ್ತಾ ಇದ್ದಾರೆ ಎಲ್ರಿಗೂ. ಸೊ ನೆಕ್ಸ್ಟ್ ಇವಾಗ ಹೂವು ತೊಗೊಂಡು ಬರ್ಬೇಕಷ್ಟೇ. ನಮ್ಮ ಚಿಕ್ಕಪ್ಪ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ. ಹೋಗಿ ನಿಮ್ಮ ಅಪ್ಪ ಹತ್ರ ಕೇಳು, ಹೂವು ತೊಗೊಂಡು ಬರ್ತೀರಾ ಇಲ್ವಾ ಅಂತ. ಇಲ್ದಿದ್ರೆ ನಾವೇ ಹೋಗ್ಬೇಕಂತ ಕೇಳು. ಈ ಮೆಟ್ಲಿಗೆ ಇಷ್ಟು ಚೆನ್ನಾಗಿ ನಾನು ಸ್ಟಿಕ್ಕರಿಂಗ್ ಹಾಕಿದೆ, ಇವರೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ದಿದ್ರೆ ಅದೇ ಸಾಕಾಗ್ತಾ ಇತ್ತು. ಫುಲ್ಲು ಕಿತ್ತು ಒಂಥರ ಆಗೋಗಿದೆ, ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಇವಾಗ ನೆಕ್ಸ್ಟು ಬೇರೆ ಪರ್ಚೇಸ್ ಮಾಡಬೇಕು. ಅಂದರೆ ಈ ಊರಲ್ಲಿ ಸಿಗಲ್ಲ, ಈ ಊರಲ್ಲಿ ಈ ರೀತಿ ಯಾರೂ ಮಾಡಲ್ಲ. ಆ್ಯಂಡ್ ಮೇಯ್ನ್ ಈ ವರಮಹಾಲಕ್ಷ್ಮಿ ಹಬ್ಬ ಮನೇಲಂತ ಯಾರೂ ಸೆಲೆಬ್ರೇಟ್ ಮಾಡಲ್ಲ. ಇಲ್ಲಿ ಬರೀ ಟೆಂಪಲ್ ಹೋದರೆ ಲೈಕ್ ಸೆಲೆಬ್ರೇಟ್ ಮಾಡ್ತಾರೆ ಈ ಊರಲ್ಲೆಲ್ಲ. ನನಗೆ ಗೊತ್ತಿರೋ ಪ್ರಕಾರ ಲೈಕ್ ಮನೇಲಿ ಸೆಲೆಬ್ರೇಟ್ ಮಾಡಲ್ಲನೇ ಅಂತ ಅನ್ಕೊತೀನಿ. ಇವಾಗ ಈ ಕೆಲಸ ಒಂದು ಮುಗೀತು. ಆ್ಯಂಡ್ ಗೈಸ್ ನಮಸ್ಕಾರ. ಲೈಕ್ ಇವತ್ತಿನ ವ್ಲಾಗ್ ನನಗೆ ಕ್ಲಿಯರಾಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಲೈಕ್ ವಿಡಿಯೋ ಮಾಡ್ತಾ ಇರುವಾಗಲೇ, ವ್ಲಾಗ್ ಮಾಡ್ತಾ ಇರುವಾಗಲೇ ಸಡನ್ಲಿ ನನ್ನ ಮೊಬೈಲ್ ಆಫ್. ಏನಂತ ವಿಷಯನೇ ಗೊತ್ತಿಲ್ಲ. ಲೈಕ್ ಫೋನ್ ಅಪ್ಡೇಟ್ ಆದಾಗ ಲೈಕ್ ಗ್ರೀನ್ ಕಲರ್ ಡಿಸ್ಪ್ಲೇ ಬರೋದು, ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಡಿಸ್ಪ್ಲೇ ಬರೋದು. ಲೈಕ್ ನಾನು ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಆಗೋಯ್ತು. ಕಾಲ್ ಮಾಡಿ ನೋಡಿದೆ, ಕಾಲ್ ಕೂಡ ರೀಚ್ ಆಗ್ತಾ ಇರಲಿಲ್ಲ. ಸೊ ಅಟ್ ದ ಟೈಮ್ ನಾನೇನು ಮಾಡಿದೆ, ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನನ್ನ ತಂಗಿ ಕೂಡ ಸ್ಕೂಲಿಗೆ ಹೋದ್ಲು. ಸೊ ಸಡನ್ಲಿ ನನ್ನ ಮೊಬೈಲ್ ಆಫ್ ಆಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಟೌನಿಗೆ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬಂದು ರಂಗೋಲಿ ಎಲ್ಲ ಹಾಕಿ ಮುಗಿಸ್ದೆ. ನನ್ನ ಐಫೋನ್ ಪ್ರಾಬ್ಲಮಿಂದ ನನ್ನ ವ್ಲಾಗ್ ಕಂಪ್ಲೀಟ್ ಆಗಲಿಲ್ಲ ಇವತ್ತು. ಬಟ್ ಆಲ್ಸೋ ಇವತ್ತೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಐ ಆಮ್ ಸಾರಿ ಫಾರ್ ದಿಸ್ ವ್ಲಾಗ್, ಬಟ್ ಆಲ್ಸೋ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ರಂಗೋಲಿ, ದಿಸ್ ಇಸ್ ಮೈ ಫೈನಲ್ ರಂಗೋಲಿ. ಆ್ಯಕ್ಚುಲಿ ಮಳೆ ಬಂದಿರೋ ಕಾರಣದಿಂದ ಲೈಕ್ ಸಿಮೆಂಟ್ ಇದೇನೆಲ್ಲ ಪಾಚಿ ಇಟ್ಕೊಂಡಿದೆ. ಸೊ ಆಫ್ಟರ್ ದ್ಯಾಟ್ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಮತ್ತು ಹೂವು ಎಲ್ಲ ಇಟ್ಟಿದ್ದೀನಿ. ಹಾಗೇನೆ ಮಾವಿನ ತೋರಣ ಎಲ್ಲ ಕಟ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಇವತ್ತಿಂದು ಏನು ವರಮಹಾಲಕ್ಷ್ಮಿ ಹಬ್ಬ ಲೈಕ್ ಮಾರ್ನಿಂಗ್ ಹೊತ್ತಲ್ಲಿ ಕಂಪ್ಲೀಟ್ ಆಗಿದ್ದೆ. ಆ್ಯಂಡ್ ಇನ್ನೂ ಪಾಯಸ ಎಲ್ಲ ಮಾಡಬೇಕಷ್ಟೇ. ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಪಕ್ಕದ ಮನೆ ನಾಯಿ. ಸೊ ಹಲೋ, ಎಲ್ಲಿಗೆ ಹೋಗ್ತಾ ಇದೆಯಾ? ಮಲ್ಕೋ, ಒಳ್ಳೆ ಮಲ್ಕೋ. ತುಂಬ ಫ್ರೆಂಡ್ಲಿ ಆಗಿದೆ ಇದು ಮಾತ್ರ. ಐ ಐ ಮಲ್ಕೋ, ಇಲ್ಲೇ ಮಲ್ಕೋ, ಹೋಗಿ ಆಮೇಲೆ ತಿನ್ನೋಕೆ ಹಾಕ್ತೀನಿ. ಅದಕ್ಕೆ ಡೈಲಿ ನಾನು ತಿನ್ನೋಕೆ ಹಾಕ್ತೀನಲ್ವಾ, ಹಂಗಾಗಿ ಬೆಳಗಿನ ಹೊತ್ತಲ್ಲಿ ಇಲ್ಲಿ ಬರುತ್ತೆ ನಮ್ಮ ಮನೆಗೆ. ನಮ್ಮ ಮನೇಲಿ ನಾಯಿ ಇಲ್ಲ, ತಗೊಳ್ಬೇಕು. ಕೈ ಕೊಡ್ತೀಯಾ? ಕೈ ಕೊಡ್ತೀಯಾ? ಐ ಕೈ ಕೊಡ್ತೀಯಾ? ಏನು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದೆ ಬೆಳಗಿನ ಹೊತ್ತಲ್ಲೇ. ಆಯ್ತು. ಆ್ಯಂಡ್ ನಮ್ಮಮ್ಮ ಇವತ್ತು ಬಳೆ ಕೊಟ್ಟಿದ್ದಾರೆ. ಬಟ್ ನಂಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ನನಗೆ ಸೌಂಡ್ ಏನೋ ಸ್ವಲ್ಪ ಇರಿಟೇಷನ್. ಬಟ್ ಟ್ರೆಡಿಷ್ನಲ್ ವೇರ್ ಡ್ರೆಸ್ ಹಾಕುವಾಗ ನನಗೆ ತುಂಬಾ ಇಷ್ಟ. ಮನೆ ಎಲ್ಲ ಗುಡಿಸಿ ಕ್ಲೀನ್ ಆದಮೇಲೆ ಪಾಯಸ ಎಲ್ಲ ಮಾಡ್ತೀವಿ. ಸೊ ಲೆಟ್ ಮೀ ಸಿ, ನನಗೂ ಸ್ವಲ್ಪ ಕೆಲಸ ಇದೆ ಹೊರಗೆ, ಹಾಗಾಗಿ ಈ ವ್ಲಾಗ್ ಇವತ್ತು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲಾದರೂ ಕಂಟಿನ್ಯೂ ಮಾಡಿದೆ ಅಂತ ಇದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬಾಯ್.